ಹಾಯ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತು ನಾನು ಆನ್ಲೈನ್ ಸೇಲಿಂಗ್ ವೆಬ್ಸೈಟ್ಸ್ ಆಗಿರ್ಬೋದು, ಆ್ಯಪ್ಸ್ ಆಗಿರ್ಬೋದು, ಅದರಲ್ಲಿ ವಸ್ತುಗಳನ್ನ ಮಾರಬೇಕಾದಾಗ ಮತ್ತು ತೆಗೆದುಕೊಳ್ಬೇಕಾದಾಗ ಯಾವ ರೀತಿ ಒಂದು ಮೋಸ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ಸೇಲಿಂಗ್ ಆ್ಯಪ್ಸ್ ಅಥವಾ ವೆಬ್ಸೈಟ್ಸ್ ಅಂತ ಬಂದಾಗ ಎಲ್ರಿಗೂ ಮೊದಲನೇದಾಗಿ ನೆನಪಾಗುವಂಥದ್ದು OLX. ಅದನ್ನು ಬಿಟ್ಟರೆ ಕ್ವಿಕ್ಕರು, ಇನ್ನೊಂದಷ್ಟು ವೆಬ್ಸೈಟ್ಸ್ಗಳಿದೆ. ಸೊ ಈಗ ಸಾಮಾನ್ಯವಾಗಿ ನನಗೆ ಕ್ವಿಕ್ಕರು ಮತ್ತು OLX ಆಲ್ಮೋಸ್ಟ್ 2013ಇಂದನೂ ಪರಿಚಯ. ಸೊ ಆ ಟೈಮಿಂದನೂ ನಾನು ಅದರಲ್ಲಿ ಒಂದಷ್ಟು ವಸ್ತುಗಳನ್ನ ಮಾರಿದ್ದೀನಿ ಮತ್ತು ತಗೊಂಡಿದ್ದೀನಿ. ಸೊ ಇಂಥ ಇಷ್ಟು ವರ್ಷದ ಜರ್ನಿನಲ್ಲಿ ನನಗಾದಂಥ ಒಂದಷ್ಟು ಎಕ್ಸ್ಪೀರಿಯನ್ಸು ಮತ್ತು ಬೇರೆಯವ್ರಿಗಾದಂಥ ಎಕ್ಸ್ಪೀರಿಯನ್ಸು. ಸೊ ಅಂಥ ಸ್ಕ್ಯಾಮ್ಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಈ ಸ್ಕ್ಯಾಮ್ ಅಂತ ಅಂದಾಗ, ಆರ್ಮಿ ಪೀಪಲ್. ಆರ್ಮಿ ಅಂದ್ರೆ ಎಲ್ರಿಗೂ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಬರುತ್ತೆ. ಸೊ ಆ ಒಂದು ಹೆಸರನ್ನ ಯೂಸ್ ಮಾಡ್ಕೊಂಡು ಇವರು ಸ್ಕ್ಯಾಮ್ ಮಾಡೋವಂಥದ್ದು. ಏನು ಮಾಡ್ತಾ ಇದ್ರು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ವಸ್ತುನ ಸೇಲ್ ಮಾಡಬೇಕಾದಾಗಲಿ ಅಥವಾ ಬೈ ಮಾಡಬೇಕಾದಾಗಲಿ, ಈಗ ನೀವೊಂದು ಬೈಕ್ನ ಬೈ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾನು ಕ್ಯಾಂಪಲ್ಲಿದ್ದೀನಿ, ಕ್ಯಾಂಪಿಂದ ನಾನು ಬರೋಕ್ಕಾಗ್ತಾ ಇಲ್ಲ, ನಾನು ಬೈಕ್ನ ಒಂದು ಕಡೆ ನಿಲ್ಲಿಸಿರ್ತೀನಿ, ನೀವು ಅಲ್ಲಿ ಹೋಗಿ ಬೈಕ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಈಗ ಅಡ್ವಾನ್ಸ್ ಹಾಕಿರಿ ಅಮೌಂಟು ಅಂತ ಕೇಳ್ತಾ ಇದ್ರು. ಇಲ್ಲ ಅಂದರೆ ಅವರೇ ನಿಮ್ಮ ಹತ್ರ ಬೈ ಮಾಡಬೇಕು ಅಂತ ಅಂದಾಗ, ಏನಾದರೂ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್, ಏನಾದರೂ ಮೊಬೈಲು ಅಥವಾ ಕ್ಯಾಮ್ರಾ ಸೇಲ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅವ್ರು ಈ ಥರ ಹೇಳ್ತಾ ಇದ್ರು. ಸೊ ನೀವು ಕೊರಿಯರ್ ಮಾಡಿ, ನಾನು ಬಂದು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನೀವು ಕೊರಿಯರ್ ಕಳಿಸ್ತಿದ್ದಂಗೆ ನಾನು ನಿಮಗೆ ಅಮೌಂಟ್ನ ಡೆಪಾಸಿಟ್ ಮಾಡ್ತೀನಿ. ಈ ರೀತಿ ಒಂದು ಸ್ಕ್ಯಾಮ್. ಎರಡನೇದಾಗಿ ಏರ್ಪೋರ್ಟ್ ಸ್ಕ್ಯಾಮ್. ಏನಾಗುತ್ತೆ ಅಂದರೆ, ನೀವು OLXಲ್ಲಿ ಒಂದು ಬೈಕು ಅಥವಾ ಕಾರೋ ನೋಡಿ ತುಂಬ ಲೋ ಪ್ರೈಸ್ಗೆ ಹಾಕಿರ್ತಾರೆ, ಕಮ್ಮಿ ಬೆಲೆಗೆ. ಕಮ್ಮಿ ಬೆಲೆಗೆ ಸಿಗ್ತಾ ಇದೆಯಲ್ಲ ಅಂತ ನೀವು ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ, ಗಾಡಿ ಆ್ಯಕ್ಚುಲಿ ಏರ್ಪೋರ್ಟಲ್ಲಿದೆ, ಏರ್ಪೋರ್ಟಿಂದ ಆಚೆ ತೊಗೊಳ್ಬೇಕು ಅಂದರೆ ಏನೋ ಒಂದು ಫೈನೋ ಪೆನಾಲ್ಟಿನೋ ಏನೋ ಕಟ್ಟಬೇಕು, ಅಲ್ಲಿ ಟ್ಯಾಕ್ಸು, ಆಚೆ ಬರಬೇಕು ಅಂದ್ರೆ ಗಾಡಿನ 2,500, 3,000, 4,000 ಇಷ್ಟೋ ಒಂದು ಅಮೌಂಟ್ ಹೇಳ್ತಾರೆ. ಅಷ್ಟು ಅಮೌಂಟ್ ನೀವು ಸೆಂಡ್ ಮಾಡಿ, ನಾನು ಗಾಡಿ ಆಚೆ ಬರುತ್ತೆ, ಆಚೆ ಬರ್ತಿದ್ದಂಗೆ ಗಾಡಿನ ನಿಮಗೆ ತೊಗೊಂಡು ಬರ್ತೀನಿ, ನಿಮಗೆ ಸೇಲ್ ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ 1 ಲಕ್ಷ ಬೆಲೆ ಬಾಳ್ತಾ ಇರೋಂಥ ಗಾಡಿನ 50-60 ಸಾವಿರ ರೂಪಾಯಿಗೆ ಹಾಕಿರ್ತಾರೆ. ನೀವು ಅತಿ ಆಸೆ ಪಟ್ಟು ಅವ್ರಿಗೆ ಹಣ ಹಾಕಿದ್ರೆ ಸೊ ನಿಮ್ಮ ಹಣ ಪೋಲಾಗೋಂಥ ಚಾನ್ಸಸ್ ಇರುತ್ತೆ. ಮೂರನೇದಾಗಿ IT ಕಂಪ್ನಿ ವರ್ಕರ್ ಅಂತ ಹೇಳ್ಕೊಂಡು ಸ್ಕ್ಯಾಮ್ ಮಾಡೋದು. ಏನಪ್ಪ ಈ ಸ್ಕ್ಯಾಮ್ ಅಂತ ಅಂದರೆ, ತುಂಬ ಐಟಮ್ಸ್ಗಳನ್ನ ತುಂಬ ಕಮ್ಮಿ ಪ್ರೈಸಲ್ಲಿ ಹಾಕಿರ್ತಾರೆ. ಮೊಬೈಲು, ಬೈಕ್ಸು, ಕಾರು ಅಥವಾ ಮನೇಲಿರುವಂಥ ಫರ್ನಿಚರ್ಸು, TV ಇದನ್ನೆಲ್ಲ ಕಮ್ಮಿಗೆ ಹಾಕಿರ್ತಾರೆ. ಸೊ ಇವ್ರು ಏನು ಹೇಳ್ತಾರೆ ಅಂತ ಅಂದರೆ, ನಾವು ಟ್ರಾನ್ಸ್ಫರ್ ಆಗಿದೆ, ನನಗೆ ನನ್ನ ಸ್ಟೇಟ್ಗೆ ವಾಪಸ್ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ, ಸೊ ಅದಕ್ಕೋಸ್ಕರ ನಾನು ತುಂಬ ಕಮ್ಮಿ ಪ್ರೈಸಿಗೆ ಇದು ಮಾಡ್ತಾ ಇದ್ದೀನಿ, ಹೋಲ್ಸೇಲಾಗಿ ಕೊಡ್ತಾ ಇದ್ದೀನಿ. ಅಂದರೆ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಮನೆ ಐಟಮ್ಸ್ಗಳನ್ನ ಬರೀ 20,000-30,000 ರೂಪಾಯಿಗೆ ಕೊಟ್ಟು ಮಾಡಿರ್ತಾರೆ. ಸೊ ನೀವು ಆ ಕೊಟೇಶನ್ನ ನೋಡ್ಬಿಟ್ಟು ಕಮ್ಮಿಗೆ ಸಿಗುತ್ತೆ ಅಂತ ನೀವೇನಾದರೂ ಅವ್ರಿಗೆ ಅಡ್ವಾನ್ಸ್ ಹಾಕಕ್ಕೆ ಹೋದ್ರಿ ಅಂದರೆ ಸೊ ನಿಮ್ಗೆ ಅಲ್ಲಿ ಸ್ಕ್ಯಾಮ್ ಆಗುತ್ತೆ. ನಾಲ್ಕನೇದಾಗಿ ಕ್ಯಾಶ್ ಆನ್ ಡೆಲಿವರಿ ಸ್ಕ್ಯಾಮ್. ಇದು ಈಗಲೂ ಕೂಡ ಪ್ರೆಸೆಂಟಾಗಿ ನಡೀತಾ ಇರೋಂಥ ಒಂದು ಸ್ಕ್ಯಾಮ್. ಈಗಲೂ ನೀವು OLX ಓಪನ್ ಮಾಡಿ ನೋಡಿದ್ರೆ ನೀವು ನೋಡ್ತೀರಾ, ಒಂದು ಐಫೋನು ಅಂತ ಸರ್ಚ್ ಮಾಡಿ, ಐಫೋನ್ ಬೈ ಮಾಡಬೇಕು ಅಂತ, ಅಲ್ಲಿ ನಿಮಗೆ ರೀಸೆಂಟ್ ಮಾಡೆಲ್ ಅಂತ ಫೋನ್ಸ್ಗಳ್ನು ಕೂಡ, ಅಂದರೆ 70-80 ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಫೋನು ಕೂಡ ಸೆಕೆಂಡ್ಸಲ್ಲಿ ಅವರು ಬರೀ 15,000-20,000ಕ್ಕೆ ಅಂತ ಹಾಕಿರ್ತಾರೆ. ಸೊ ಅವ್ರದ್ದು ಶಾಪ್ ಎಲ್ಲಿ ಇದೆ ಅಂತ ನೀವು ತಿಳ್ಕೊಳ್ಳೋದಾದರೆ, ಅವ್ರದ್ದು ಕರ್ನಾಟಕದಲ್ಲಿ ಖಂಡಿತ ಶಾಪ್ ಇರಲ್ಲ, ಎಲ್ಲೋ ಬೇರೆ ಕಡೆ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಅಂತ ಇರುತ್ತೆ. ಸೊ ನೀವು ಏನು ಅನ್ಕೊಳ್ತೀರಾ ಅಂದರೆ, ಕ್ಯಾಶ್ ಆನ್ ಡೆಲಿವರಿ ಬರ್ತಾ ಇದೆಯಲ್ಲ, ಬಹುಶಃ ಇದು ಜೆನ್ಯೂನ್ ಇರುತ್ತೆ, ಕ್ಯಾಶ್ ಕೊಟ್ಮೇಲೆ ತಾನೇ ಡೆಲಿವರಿ ಆಗುತ್ತೆ ಅಂದರೆ. ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೊರಿಯರಲ್ಲಿ ಸರ್ವಿಸ್ಗಳು ಬರುತ್ತಲ್ಲ, ನಿಮಗೆ ಬಾಕ್ಸ್ ಕೊಟ್ಟಿರ್ತಾನಲ್ಲ, ನೀವು ಕೊರಿಯರ್ನವ್ರಿಗೆ ಅಮೌಂಟ್ ಕೊಟ್ಟಮೇಲೆ ಅವ್ರ ಬಾಕ್ಸ್ ನಿಮ್ಮ ಕೈ ಕೊಡೋದು, ನೀವು ಅದನ್ನ ಆಮೇಲೆ ಓಪನ್ ಮಾಡೋಕ್ಕೆ ಸಾಧ್ಯ. ಒಂದು ಸಲ ನೀವು ಆ ಬಾಕ್ಸ್ನ ಓಪನ್ ಮಾಡಿದ್ಮೇಲೆ ಆ ಬಾಕ್ಸ್ ಒಳಗಡೆ ಕಲ್ಲಿರಲಿ ಅಥವಾ ಮೊಬೈಲೇ ಇರಲಿ, ನೀವು ಯಾವುದೇ ಕಾರಣಕ್ಕೂ ಡೆಲಿವರಿ ಮಾಡೋದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ನಿಮಗೆ ಮೊಬೈಲ್ನು ಕಳಿಸ್ಕೊಡ್ತಾರೆ, ನೀವು ಒರಿಜಿನಲ್ ಅಂತ ಅಂದ್ಕೊಂಡಿರೋದು ಅದು ಸುಳ್ಳು. ಅದೇನಾಗಿರುತ್ತೆ ಅಂದರೆ ಡೂಪ್ಲಿಕೇಟ್ ಮೊಬೈಲ್ ಆಗಿರುತ್ತೆ. ಈಗೆಲ್ಲ ಮೆಜೆಸ್ಟಿಕಲ್ಲಿ, ಜಮಾನ್ದಲ್ಲೆಲ್ಲ ಸೇಲ್ ಮಾಡ್ತಾ ಇದ್ರು ಬ್ರ್ಯಾಂಡೆಡ್ ಮೊಬೈಲ್ಗಳದ್ದು ಸೇಮ್ ಡಿಟ್ಟೋ ಕಾಪಿ ಸೇಲ್ ಮಾಡ್ತಾ ಇದ್ರು. ನೋಡೋದಕ್ಕೆ ಸೇಮ್ ಅದೇ ರೀತಿ ಮೊಬೈಲ್ ಇರುತ್ತೆ, ಒಳಗಡೆ ಎಲ್ಲ ಡಿಸ್ಪ್ಲೇ ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಡಮ್ಮಿ ಇರುತ್ತೆ. ಅದು 1 ತಿಂಗಳು ಬಂದರೂ ಹೆಚ್ಚೆ, 2 ತಿಂಗಳು ಬಂದರೂ ಹೆಚ್ಚೆ. ನೆಕ್ಸ್ಟ್, ಎಮೋಷ್ನಲಿ ಡ್ರಾಮಾ ಪ್ಲೇ ಮಾಡೋವಂಥದ್ದು. ಈ ಒಂದು ಸ್ಕ್ಯಾಮ್ನ ನಾರ್ತ್ ಈಸ್ಟ್ ಅಲ್ಲ, ನಮ್ಮಲ್ಲೇ ಇಷ್ಟು ಜನ ಸ್ಕ್ಯಾಮರ್ಸ್ ಅಲ್ಲದೆ ಇದ್ರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಈ ಥರ ಒಂದು ಸ್ಕ್ಯಾಮ್ ಮಾಡೋದಕ್ಕೆ. ಏನಪ್ಪ ಅಂದರೆ, ನೀವು ಆ್ಯಪ್ನಲ್ಲಿ ಒಂದು ಬೈಕ್ ಸೇಲ್ಗಿರೋದನ್ನ ನೋಡ್ತೀರಾ, ಕಮ್ಮಿ ರೇಟ್ಗೆ ಇರುತ್ತೆ. ಫೋನ್ ಮಾಡಿ ಕೇಳಿದಾಗ ಅವನು ಕನ್ನಡದಲ್ಲೇ ಮಾತಾಡ್ತಾ ಇರ್ತಾನೆ. ಸೊ ನಿಮಗೆ ಸ್ವಲ್ಪ ನಂಬಿಕೆ ಬರುತ್ತೆ, ಅವನು ತುಂಬ ಎಮೋಷನಲ್ ಆಗಿ ನಮ್ಮ ತಂದೆಗೆ ಆಪ್ರೇಷನ್ ಇದೆ ಅಥವಾ ನಮ್ಮ ತಾಯಿಗೆ ಆಪ್ರೇಷನ್ ಇದೆ, ಅಮೌಂಟ್ ನಾನು ಪೇ ಮಾಡಲೇಬೇಕು, ಆ ಒಂದು ರೀಸನ್ಗೋಸ್ಕರ ನಾನು ಬೈಕ್ನ ಎಮರ್ಜೆನ್ಸಿಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸರಿ ಸರ್, ನಾನು ಈಗಲೇ ಬಂದು ತೊಗೊಳ್ತೀನಿ, ಬೈಕ್ ಎಲ್ಲಿದೆ ಅಂತ ಅಂದರೆ, ಇಲ್ಲ ಬೈಕ್ ಊರಲ್ಲಿದೆ, ನಾನು ಹಾಸ್ಪಿಟ್ಲಲ್ಲಿದ್ದೀನಿ, ಫಸ್ಟಿಗೆ ನನಗೆ ಎಮರ್ಜೆನ್ಸಿ ಇದೆ, ಅಮೌಂಟ್ ಪೇ ಮಾಡಲೇಬೇಕು, ನಾನೊಂದು 30,000 40,000 ಪೇ ಮಾಡಲೇಬೇಕು ಅಂತ ಹೇಳ್ತಾನೆ. ನನಗೂ ಈ ಥರ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹುಡುಗ ಪೇ ಮಾಡಲೇಬೇಕು ಹಾಗೆ ಹೆಂಗೆ ಅಂತಂದು, ಇಲ್ಲ ಸರ್ ನನ್ನ ಹತ್ರ ಇಲ್ಲ ಸರ್, ಕ್ಯಾಶ್ ಇದೆ ಅಂತಂದರೆ, ಸರ್ ಅಲ್ಲೆಲ್ಲಾದ್ರೂ ಹೋಗಿ ಹಾಕಿ ಸರ್, ನನಗೆ ಫೋನ್ಪೇ ಮಾಡಿಸಿ. ಇಲ್ಲ ಸರ್ ನಾನು ಡೈರೆಕ್ಟಾಗೆ ಬರ್ತೀನಿ ಅಂದರೆ ಹುಡುಗ ಏನೇ ಮಾಡಿದ್ರು ಒಪ್ಕೊಳ್ಳಿಲ್ಲ. ಗೊತ್ತಾಯ್ತು ಸರ್, ನೀವು ನನ್ನ ನಂಬ್ತಾ ಇಲ್ಲ. ಇಲ್ಲ ಸರ್, ನಾನೇನು ನಂಬ್ತಾ ಇಲ್ಲ ಅನ್ನೋ ಪ್ರಶ್ನೆ ಏನಲ್ಲ, ಬಟ್ ಬೈಕ್ನ ನಾನು ನೋಡಬೇಕಲ್ಲ ಮೊದಲನೇದಾಗಿ ಅಂತ ಅಂದೆ.
ಇಲ್ಲ ಸರ್ ಬೇಡ ಬಿಡಿ ಸರ್, ನಮಗೆ ತುಂಬಾ ಜನ ಡೀಲರ್ಸ್ ಆಲ್ರೆಡಿ ನಾನು ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಮೌಂಟ್ ಅಂತ ಸ್ಟಾಪ್ ಮಾಡ್ದೆ. ಸರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ನನ್ನ ಫ್ರೆಂಡ್ ಕೈಲಿ ಮತ್ತೆ ಮೆಸೇಜ್ ಹಾಕ್ಸ್ದೆ ಒಂದು 2 ವೀಕ್ಸ್ ಬಿಟ್ಟಾದ್ಮೇಲೆ. ಅದು ಹಂಗೆ ಇತ್ತು ಆ್ಯಡ್. ಮೆಸೇಜ್ ಹಾಕ್ಸಾದ್ಮೇಲೆ ಸೇಮ್ ಅದೇ ಕತೆ ಹೇಳ್ದ, ನಮ್ಮ ತಂದೆಗೆ ಆಪ್ರೇಷನ್ ಹಾಗೆ ಹೀಗೆ ಅಂದ್ಬಿಟ್ಟು. ನನ್ನ ಫ್ರೆಂಡ್ ಇದ್ದವನು ಒಂದೇ ಮಾತು ಹೇಳ್ದ, ಲೋ ಎಷ್ಟು ಜನ ಅವರ ನಿನ್ಗೆ ಅಪ್ದಿರು, ಎಷ್ಟು ಜನಕ್ಕೆ ಆಪ್ರೇಷನ್ ಮಾಡ್ತೀಯೋ ಅಂತ. ಸೊ ಇಮಿಡಿಯೇಟ್ಲಿ ಬ್ಲಾಕ್ ಮಾಡ್ದೆ, ಫೋನ್ ಕಟ್ ಮಾಡಿಬಿಟ್ಟು. ನೆಕ್ಸ್ಟು, ನೀವು ನಿಮ್ಮ ಬೈಕ್ನ ಸೇಲ್ ಮಾಡಬೇಕು ಅಂತ ಒಂದು ಆ್ಯಡ್ನ ಪಬ್ಲಿಷ್ ಮಾಡಿರ್ತೀರ. ಆ ಆ್ಯಡ್ನ ನೋಡಿಕೊಂಡು ಕೆಲವರು ಬೈಕ್ನ ತಗೊಳ್ತೀವಿ ಅಂತ ಬರ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ನೋಡ್ತಾರೆ, ಸಮ್ಟೈಮ್ಸ್ ಅದನ್ನು ಫೋಟೋಸ್ ಕೂಡ ತಗೊಳ್ತಾರೆ. ಗಾಡಿನ ನೋಡಿ ಗಾಡಿನೆಲ್ಲ ಒಂದ್ಸತಿ ಚೆಕ್ ಮಾಡಿ ಒಂದ್ಸತಿ ಟ್ರಯಲ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗ್ತಾರೆ ಗಾಡಿ ತಗೊಂಡು. ಹೋದವ್ರು ವಾಪಸ್ ಬರೋದೇ ಇಲ್ಲ. ಈ ಥರ ಇಷ್ಟು ಉದಾಹರಣೆಗಳು ನಡೆದಿದೆ. ಇನ್ನೂ ಕೆಲವು ಸಂದರ್ಭದಲ್ಲಿ ಡೌಟ್ ಮೇಲೆ ಅವ್ರು ಹಿಂದೆ ಕುತ್ಕೊಂಡು ಹೋಗಿದ್ರೂ ಕೂಡ ಹಿಂದೆ ಕುಂತಿದ್ದಂಥ ಓನರ್ನ ತಳ್ಳಿ ಬೈಕ್ನ ಕತ್ಕೊಂಡೋಗಿರೋಂಥ ಉದಾಹರಣೆಗಳು ಸಹ ಇದೆ. ಸೊ ಆದಷ್ಟು ಅಂಥವರಿಂದ ಹುಷಾರಾಗಿರಿ. ಅವರು ಯಾವ ಬೈಕಿಂದ ಬಂದಿದ್ದಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ನೋಡೋಕೆ ಬಂದಿದ್ದಾರೆ ಅಂದರೆ ಅವ್ರು ಏನು ಕಲ್ ಬಂದಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವು ಜೆನ್ಯೂನ್ ಕಸ್ಟಮರು ಬಸ್ಸಲ್ಲೂ ಕೂಡ ಬಂದಿರ್ತಾರೆ. ಬಟ್ ಆದಷ್ಟು ಹುಷಾರಾಗಿರಿ. ಯಾಕಂದರೆ ಖಾಲಿ ರೋಡ್ಗಳಲ್ಲಿ ಬೈಕ್ನ ತೋರಿಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಬ್ಯುಸಿ ಇರೋಂಥ ಏರಿಯಾಗಳಲ್ಲಿ ಕರ್ಕೊಂಡೋಗಿ ಬೈಕ್ನ ತೋರಿಸಿ. ಸೊ ಅಂಥ ಟೈಮ್ಗಳಲ್ಲಿ ಅವ್ರು ಎಸ್ಕೇಪ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಕ್ಯಾಮ್ರಾ, ಮೊಬೈಲು, ಲ್ಯಾಪ್ಟಾಪು ಅಥವಾ ಬೇರೆ ಇನ್ನೇನೇ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ತಗೊಳ್ಬೇಕಾದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚೆಕ್ ಮಾಡಿ ತಗೊಳ್ಳಿ. ಯಾಕಂದರೆ ಎಷ್ಟೋ ಸತಿ ನೀವು ಅಂದ್ಕೊಂಡಿರಲ್ಲ, ಮೊಬೈಲು, ಲ್ಯಾಪ್ಟಾಪ್ ಆಗಿರ್ಬೋದು, ಕೆಲವು IC ಪ್ರಾಬ್ಲಮ್ ಇರೋವಂಥದ್ದು ಇರುತ್ತೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ, ಡಿಸ್ಪ್ಲೇ ಪ್ರತಿಯೊಂದು ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬಟ್ IC ಪ್ರಾಬ್ಲಮ್ ಇದ್ದು ಏರೋಪ್ಲೇನ್ ಮೋಡ್ ಆನ್ ಆಗದೆ ಇರೋದು, ಅಥವಾ ನೆಟ್ ಆನ್ ಆಗದೆ ಇರೋದು, ಇಲ್ಲ ವೈಫೈ ಕನೆಕ್ಟ್ ಆಗದೆ ಇರೋದು, ಇಲ್ಲ ಹಾಟ್ಸ್ಪಾಟ್ ಕನೆಕ್ಟ್ ಆಗದೆ ಇರೋದು, ಈ ಥರ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರೋಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸಂಪೂರ್ಣವಾಗಿ ಆ ಒಂದು ಡಿವೈಸ್ ವರ್ಕ್ ಆಗ್ತಾ ಇದೆ ಅಂತ ನೋಡಿ ತಗೊಳ್ಳಿ. ಮತ್ತು ಇನ್ನೊಂದು, ಸ್ವಲ್ಪ ಹೆವಿ ಐಟಮ್ಸ್ಗಳನ್ನ ತಗೊಳ್ಬೇಕಾದಂತಹ ಸಂದರ್ಭದಲ್ಲಿ ಮೇಜರ್ ಆಗಿ ಅದ್ರ ಬಿಲ್ ಇದೆಯಾ, ಬಾಕ್ಸ್ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇವಾಗೆಲ್ಲ ನೀವು ತುಂಬ OLX ಆ್ಯಡ್ಸ್ನ ನೋಡ್ತಾ ಇರ್ತೀರ. ಐಫೋನ್ಗಳನ್ನ ಸೇಲಿಗೆ ಇಟ್ಟಿರ್ತಾರೆ. ಕೇಳಿದ್ರೆ ಬಾಕ್ಸ್ ಇಲ್ಲ ಅಂತ ಹೇಳ್ತಾರೆ, ಬಿಲ್ ಇಲ್ಲ ಅಂತ ಹೇಳ್ತಾರೆ. ಬಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದೇ ಒಂದು ಪ್ರಾಡಕ್ಟ್ದು ಬಾಕ್ಸು ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಬಾಕ್ಸ್ ಸಮೇತ ಕದ್ದಿರೋಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಕೆಲವ್ರು ಬಿಲ್ ಮಿಸ್ ಮಾಡ್ಕೊಂಡಿರ್ಬೋದು, ಬಟ್ ಬಾಕ್ಸ್ ಕೂಡ ಮಿಸ್ ಮಾಡ್ಕೋತಾರೆ ಅಂದರೆ ಅದು ಸ್ವಲ್ಪ ಆಶ್ಚರ್ಯ. ಆದಷ್ಟು ಬಿಲ್ಲು, ಬಾಕ್ಸ್ ಇದೆಯಾ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು, UPI ಸ್ಕ್ಯಾನರ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋವಂಥ ಸ್ಕ್ಯಾಮು. ನೀವೊಂದು ವಸ್ತುನ ಸೇಲ್ಗೆ ಇಟ್ಟಿದ್ದೀರಾ ಅಂತ ಅಂದರೆ, ನನಗೆ ಆ ವಸ್ತು ಬೇಕು, ನಾನು ಈಗಲೇ ಅಮೌಂಟ್ನ ಸೆಂಡ್ ಮಾಡ್ತೀನಿ, ನಿಮ್ಮ ಒಂದು ಸ್ಕ್ಯಾನರ್ನ ಕಳಿಸ್ಕೊಡಿ ಅಂತ ಕೇಳ್ತಾನೆ. ನೀವೇನಾದರೂ ಸ್ಕ್ಯಾನರ್ನ ಕಳಿಸ್ಕೊಟ್ರೆ ಆ ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು ನಿಮ್ಮ ಬ್ಯಾಂಕಲ್ಲಿರೋಂಥ ಅಮೌಂಟ್ನ ಎಗ್ರಿಸೋಂಥ ಒಂದು ಪ್ಲ್ಯಾನು. ಸೊ ಇದು ಆಲ್ಮೋಸ್ಟ್ ಇವಾಗ ತೀರಾ ಕಮ್ಮಿ. ಯಾಕಂದರೆ ಈ ಒಂದು ಲೂಪ್ ಹೋಲ್ನ ಆಲ್ಮೋಸ್ಟು ಎಲ್ಲ UPI ಆ್ಯಪ್ಗಳು ಇದನ್ನು ಸಾಲ್ವ್ ಮಾಡಿದೆ. ಸೊ ಈಗ ಈ ಒಂದು ಸ್ಕ್ಯಾಮ್ ಕಮ್ಮಿ ಅಂತ ಹೇಳ್ಬೋದು. ಇಷ್ಟು ನನಗೆ ಗೊತ್ತಿರೋಂತಹ ಮೋಸ್ಟ್ ಕಾಮನ್ ಸ್ಕ್ಯಾಮ್ಗಳು. ಇದಲ್ದೇ ತುಂಬಾ ಸ್ಕ್ಯಾಮ್ಗಳಿದೆ. ಪ್ರತಿದಿನ ಹೊಸ ರೀತಿ ಫ್ರಾಡ್ ಮಾಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ವಸ್ತುನ ಬೈ ಮಾಡಬೇಕಾದಾಗ ಅದನ್ನು ಡೈರೆಕ್ಟಾಗಿ ನೋಡಿ ಹೇಗಿದೆ, ಏನು ಕತೆ ಅನ್ನೋದನ್ನು ತಿಳ್ಕೊಂಡು ಬೈ ಮಾಡಿ. ಅದೇ ರೀತಿ ಅವ್ರನ್ನ ಮೀಟ್ ಮಾಡೋಂಥ ಪ್ಲೇಸ್ ಸಹ ತುಂಬಾ ಇಂಪಾರ್ಟೆಂಟ್. ಯಾವ ಪ್ಲೇಸಲ್ಲಿ ಮೀಟ್ ಮಾಡ್ತಾ ಇದ್ದೀನಿ ಅನ್ನೋದು. ಅದೇ ರೀತಿ ಸೇಲ್ ಮಾಡಬೇಕಾದಾಗ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ನಿಮಗೆ ನಮ್ಮ ಜಾಗಕ್ಕೆ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತೆಲ್ಲ ಕರ್ಸ್ಕೊಳ್ತಾರೆ. ಸೊ ಯಾವ ಜಾಗಕ್ಕೆ ಕರ್ಸ್ಕೊಳ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಪಬ್ಲಿಕ್ ಪ್ಲೇಸಸ್ ಅಲ್ಲದೆ ಬೇರೆ ಪ್ಲೇಸಸ್ಗಳಿಗೆ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗಬೇಡಿ. ಏನೇ ಮೀಟ್ ಮಾಡಿದ್ರು ಕೂಡ ನೀವು ಬೈಯಿಂಗು ಅಥವಾ ಸೆಲ್ಲಿಂಗಲ್ಲಿ ಪಬ್ಲಿಕ್ ಪ್ಲೇಸಸ್ಗಳಲ್ಲೇ ಮೀಟ್ ಮಾಡಿ. ಸೊ ಅವಾಗ ನಿಮಗೆ ಸ್ವಲ್ಪ ಸೇಫ್ಟಿ ಅನ್ನೋದಿರುತ್ತೆ. ಯಾಕಂದರೆ ಇಷ್ಟೋ ಕೇಸ್ಗಳಲ್ಲಿ ಈ ಥರ ಅನ್ನೋನ್ ಪ್ಲೇಸಸ್ಗಳಿಗೆ ಕರ್ಸ್ಕೊಂಡು ಅವ್ರನ್ನ ಕೊಲೆ ಮಾಡಿರೋದಾಗಿರ್ಬೋದು, ಅವ್ರ ಹತ್ರ ಇರೋ ವಸ್ತುಗಳನ್ನ ಕಿತ್ಕೊಂಡು ಒಡೆದು ಕಳಿಸಿರೋದಾಗಿರ್ಬೋದು, ಇಷ್ಟೋ ವಿಷಯಗಳು ನಡೆದಿದೆ. ಸೊ ಆದಷ್ಟು ಹುಷಾರಾಗಿರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.